ಅವರದ್ದು 8 ವರ್ಷಗಳ ದಾಂಪತ್ಯ ಜೀವನ. ಗಂಡ ಇದ್ದಕ್ಕಿದ್ದ ಹಾಗೆ ಬಂದು 3 ಬಾರಿ ತಲಾಖ್ ಹೇಳಿ ಆ ದಾಂಪತ್ಯ ಜೀವನಕ್ಕೆ ಎಳ್ಳು ನೀರು ಬಿಡುವಂತಹ ಕೆಲಸವನ್ನು ಮಾಡಿದ. ತಲಾಖ್ ಹೇಳಿದಂತಹ ಗಂಡನ ವಿರುದ್ಧ ಈಗ ಹೆಂಡತಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ತ್ರಿವಳಿ ತಲಾಖ್ ಪೆಡಂಭೂತ. ನಿಷೇಧದ ಬಳಿಕವೂ ಪತ್ನಿಗೆ ಪತಿ ತಲಾಖ್. 10 ಸೆಕೆಂಡ್ನಲ್ಲಿ ಮುರಿದು ಬಿದ್ದ 8 ವರ್ಷದ ದಾಂಪತ್ಯ. ಒಮ್ಮೆ ಈ ದೃಶ್ಯ ನೋಡಿದ್ರೆ ಎಂತವರ ಕಣ್ಣಲ್ಲೂ ಕಣ್ಣೀರು ತರಿಸುತ್ತೆ. ಈ ಮಹಿಳೆ ಆಕ್ರಂದನಕ್ಕೆ ಕಾರಣ ಆತನ ಗಂಡ ಹೇಳಿದ ಆ ಒಂದು ಮಾತು. 8 ವರ್ಷದ ದಾಂಪತ್ಯಕ್ಕೆ ಗಂಡ ತಿಲಾಂಜಲಿ ಇಟ್ಟಿದ್ದನ್ನ ನೆನೆದು ಮಹಿಳೆ ತಂದೆಯ ಮುಂದೆ ಗೋಳಿಟ್ಟಿದ್ದಾಳೆ. ಈಕೆಯ ಹೆಸರು ತಾಂಜಿಯಾ ಅಂಜುಮ್. ಚಂದ್ರ ಲೇಔಟ್ನ ಗಂಗೊಂಡನಹಳ್ಳಿಯ ನಿವಾಸಿ. ತ್ರಿವಳಿ ತಲಾಖ್ ನಿಷೇಧ ಬಳಿಕವೂ ಗಂಡ ಶಬಾಜ್ ಅಲಿ ಹೆಂಡತಿಗೆ ಫೋನ್ ಮಾಡಿ 3 ಬಾರಿ ತಲಾಖ್ ಎಂದು ಹೇಳಿ ಹೆಂಡತಿಗೆ ವಿಚ್ಛೇದನ ನೀಡಿದ್ದಾನೆ. ಇದರಿಂದ 8 ವರ್ಷದ ದಾಂಪತ್ಯ ಜೀವನ ಕೇವಲ 10 ಸೆಕೆಂಡ್ನಲ್ಲಿ ಮುರಿದು ಬಿದ್ದಿದೆ. ನಾವಿಬ್ರು ತುಂಬ ಚೆನ್ನಾಗಿತ್ತು. ಏನಾಗಿದ್ದು ಏನು ಗೊತ್ತಿಲ್ಲ. ಫೋನ್ ಮಾಡಿ ನಾನು ನಿನಗೆ ತ್ರಿಬಲ್ ತಲಾಖ್ ಕೊಡ್ತಾ ಇದ್ದೀನಿ ಅಂತ ಫೋನ್ ಕಟ್ ಮಾಡಿ 21 ಡೇಸ್ ಎಲ್ಲಿ ಸಮ್ವೇರ್ ಅವ್ರು ಹೋಗಿಬಿಟ್ಟಿದ್ದು. ಆದಮೇಲೆ ಬಂದು ನಾನು ತಲಾಖ್ ಕೊಟ್ಟಿಲ್ಲ ಅದು ಇದು ಅಂತ ಹೇಳಿ ನನಗೆ ನ್ಯಾಯ ಬೇಕು. ಗೌರ್ಮೆಂಟ್ ಇವಾಗ ತ್ರಿಬಲ್ ತಲಾಖ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನ್ಯಾಯ ನನಗೆ ಕೊಡಿ. ಇವರು ಈ ಥರ ಮಾಡಿದ್ದಾರೆ ತ್ರಿಬಲ್ ತಲಾಖ್ ಅಂತ. ಅದಕ್ಕೆ ಏನು ನ್ಯಾಯ ಇದೆ ಸುಪ್ರೀಂ ಕೋರ್ಟ್ ಅದೆಲ್ಲ ಏನು ಮಾಡ್ತಾರೆ ನನಗೆ ನ್ಯಾಯ ಮಾಡಿ. ಫೋನ್ ಮಾಡಿ ತಲಾಖ್ ಕೊಡ್ತಾ ಇದ್ದೀನಿ ಅಂತ 3 ಸಲ ಹೇಳಿ ಕಟ್ ಮಾಡಿ. ಮಾಂಸದ ವ್ಯಾಪಾರಿಯಾಗಿರುವ ಗಂಡ ಶಾಬಾಜ್ ಅಲಿ 8 ವರ್ಷದ ಹಿಂದೆ ತಂಜಿಯಾರನ್ನ ಮದುವೆಯಾಗಿದ್ದ. ಹೆಂಡತಿ ಜೊತೆ ಅನ್ಯೋನ್ಯವಾಗಿ ಬದುಕು ಸಾಗಿಸ್ತಿದ್ದ. ಮಕ್ಕಳಾಗಿಲ್ಲ ಎನ್ನುವ ಕಾರಣಕ್ಕೆ ಆಗಾಗ ಹೆಂಡತಿಯೊಂದಿಗೆ ಜಗಳ ಆಡುತ್ತಿದ್ದನು. ಇದೀಗ ಹೆಂಡತಿಗೆ ತ್ರಿವಳಿ ತಲಾಖ್ ನಿಷೇಧ ಬಳಿಕವೂ ತಲಾಖ್ ನೀಡಿ ಅವಳ ಬದುಕನ್ನ ಬೀದಿಗೆ ತಂದಿದ್ದಾನೆ ಎಂದು ತಾಂಜಿಯ ತಂದೆ ಕಿಡಿಕಾರಿದ್ರು. 2017ರಿಂದ ನನ್ನ ಮಗಳಿಗೆ ಮಕ್ಕಳಿಲ್ಲ. ಆ ಮಕ್ಕಳಿಲ್ಲದ ಕಾರಣ ನನ್ನ ಮಗಳಿಗೆ ಭಾಳ ತೊಂದರೆ ಕೊಟ್ಟಿದ್ರು. 1 ವರ್ಷ ಹಿಂದೆ ಬೇರೆ ಹುಡುಗಿ ಕರ್ಕೊಂಡೋಗಿ ಮದುವೆ ಆಗಿದ್ದ. ಆ ಹುಡುಗಿಯನ್ನು ಕರ್ಕೊಂಬಂದು ಅವಳಿಗೂ 3 ತಲಾಖ್ ಕೊಟ್ಟು ಅದಕ್ಕೂ ಓಡಿಸ್ಬಿಟ್ಟ. ನನ್ನ ಮಗಳಿಗೆ ನೀನು ಮಕ್ಕಳು ಹೆತ್ತಕ್ಕಾಗಲ್ಲ, ಆ ಹುಡುಗಿ ಕರ್ಕೊಂಡೋಗಿದ್ನಲ್ಲ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಸುಳ್ಳು ಅಪಪ್ರಚಾರ ಮಾಡಿ ನನ್ನ ಮಗಳಿಗೆ ತೊಂದರೆ ಕೊಟ್ಟು ನನ್ನ ಮಗಳಿಂದ ಬಾಯಿಂದನೇ ಹೇಳಿಸ್ತಾ ನನಗೆ ತಲಾಖ್ ಕೊಡೋದಕ್ಕೆ ಕೊಡು ಅಂತ ಹೇಳೋದನ್ನು ಅಷ್ಟೊತ್ತು ಅವನು ಮಾಡ್ಕೊಂಡ್ಬಿಟ್ಟಿದ್ದ. ಇನ್ನು 1 ವರ್ಷದ ಹಿಂದೆ ಇನ್ನೊಂದು ಮದುವೆಯಾಗಿದ್ದಂತೆ ಆ ಮಹಿಳೆಗೂ ತಲಾಖ್ ನೀಡಿ ಇದೀಗ ತಂಜಿಯಾಗೂ ತಲಾಖ್ ನೀಡಿದ್ದಾನೆ. ಇಸ್ಲಾಂ ಧರ್ಮದ ಮಸೀದಿಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಲಾಯಿತು. ಈ ಸಭೆಯಲ್ಲೂ ತಲಾಖ್ ಸ್ವೀಕಾರ ಆಗಿದೆ ಎಂದಿದ್ದಾರೆ. ತಂಜಿಯ ಸಂಬಂಧಿಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಶಾಬಾಜ್ ಅಲಿ ಕಡೆಯವರು ತಂಜಿಯ ಸಂಬಂಧಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ. ತ್ರಿವಳಿ ತಲಾಖ್ ನಿಷೇಧ ಕಾಯ್ದೆಯ ಬಳಿಕವೂ ಈ ಭೂಪ ಹೆಂಡತಿಗೆ ತಲಾಖ್ ನೀಡಿದ್ದಾನೆ. ಸದ್ಯ ತಾಂಜಿಯಾ ಹಾಗೂ ಕುಟುಂಬ ಚಂದ್ರಲೇಔಟ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಭಾರತದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಕೌಟುಂಬಿಕ ದೌರ್ಜನ್ಯದಿಂದ ಮುಕ್ತಿ ಕಲ್ಪಿಸಲು ತ್ರಿವಳಿ ತಲಾಖ್ ನಿಷೇಧ ಕಾಯ್ದೆ ನೆರವಾಗಿದೆ. 2017ರಲ್ಲಿ ಸುಪ್ರೀಂ ಕೋರ್ಟ್ ತ್ವರಿತ ವಿಚ್ಛೇದನವನ್ನ ಅಪರಾಧ ಎಂದು ಘೋಷಿಸಲಾಗಿದೆ. ಇದು ಮುಸ್ಲಿಂ ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ತ್ವರಿತ ವಿಚ್ಛೇದನದ ಪದ್ಧತಿಯನ್ನ ಕೊನೆಗೊಳಿಸಲು ಕೈಗೊಂಡ ಒಂದು ಕ್ರಮವಾಗಿದೆ. ಆದರೂ ಸಹ ಇನ್ನೂ ತಲಾಖ್ ಜೀವಂತವಾಗಿರುವುದು ವಿಪರ್ಯಾಸ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.